Taste the Daily. ಸಚಿವ ಮುನಿರತ್ನಗೆ ಬಿಗ್ ರಿಲೀಫ್ ಸಿಗ್ತಾ ಇದೆ. ಮುನಿರತ್ನ ವಿರುದ್ಧದ ಸಾಮೂಹಿಕ ಅತ್ಯಾಚಾರ ಆರೋಪ ಕೇಸ್ ಪ್ರಕರಣ ರದ್ದು ಕೋರಿ ಮುನಿರತ್ನ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ. ಆರೋಪ ಸಾಬೀತಾಗಿಲ್ಲ ಎಂದು ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ಹೈಕೋರ್ಟ್ಗೆ ಶಾಸಕ ಮುನಿರತ್ನ ಪರ ವಕೀಲರು ಹೇಳಿಕೆಯನ್ನು ನೀಡಿರೋದು. ಇನ್ನು ಬಿ ರಿಪೋರ್ಟ್ ಕೋರ್ಟ್ ಅಂಗೀಕರಿಸಿಲ್ಲ ಅಂತ ಎಸ್ಪಿಪಿ ಹೇಳ್ತಾ ಇದ್ದಾರೆ. ಆತ ಬಂಧಿಸದಂತೆ ನೀಡಿದ್ದ ಮಧ್ಯಂತರ ತಡೆ ವಿಸ್ತರಿಸಿದೆ ಹೈಕೋರ್ಟ್. ಮಹಿಳೆ ಸಾಮೂಹಿಕ ಅತ್ಯಾಚಾರದ ದೂರು ನೀಡಿದ್ದ ಕೇಸ್ ಆರ್ಎಂಸಿ ಗಾರ್ಡ್ ಪೊಲೀಸರು ಎಫ್ಐಆರ್ ಅನ್ನು ದಾಖಲಿಸಿದ್ರು. ಹೈಕೋರ್ಟ್ಗೆ ಶಾಸಕ ಮುನಿರತ್ನ ಪರ ವಕೀಲರ ಹೇಳಿಕೆ. ಇನ್ನು ಬಿ ರಿಪೋರ್ಟ್ ಕೋರ್ಟ್ ಅಂಗೀಕರಿಸಿಲ್ಲ ಅಂತ ಎಸ್ಪಿಪಿ ವಾದ ಮಾಡಿರೋದು. ಆತ ಬಂಧಿಸದಂತೆ ನೀಡಿದ ಮಧ್ಯಂತರ ತಡೆಯನ್ನು ವಿಸ್ತರಿಸಿದೆ ಹೈಕೋರ್ಟ್. ಮಹಿಳೆ ಸಾಮೂಹಿಕ ಅತ್ಯಾಚಾರ ದೂರು ನೀಡಿದಂತ ಕೇಸ್ ಇದು. ಆರ್ಎಂಸಿ ಗಾರ್ಡ್ ಪೊಲೀಸರು ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದ್ದು. ಈ ಮುಖಾಂತರವಾಗಿ ಮಾಜಿ ಸಚಿವ ಮುನಿರತ್ನಗೆ ಬಿಗ್ ರಿಲೀಫ್ ಅನ್ನೋದು ಸಿಗ್ತಾ ಇದೆ. ನೋಡಿ, ಈ ಪ್ರಕರಣದಲ್ಲಿ ಸಾಕಷ್ಟು ಸಂಚಲನಕ್ಕೆ ಕಾರಣವಾಗಿತ್ತು. ಮುನಿರತ್ನ ಅವರ ಹೆಸರು ಕೇಳಿ ಬರ್ತಾ ಇದ್ದ ಹಾಗೇನೆ ರಾಜಕೀಯವಾಗಿ ಸಂಚಲನಕ್ಕೆ ಕಾರಣವಾಗಿತ್ತು. ಅವತ್ತು ಮುನಿರತ್ನರನ್ನ ಬಂಧಿಸುವಂತ ಸಂದರ್ಭದಲ್ಲಿ ಒಂದಷ್ಟು ಹೈಡ್ರಾಮಾ ಕೂಡ ಕ್ರಿಯೇಟ್ ಆಗಿತ್ತು. ಆರ್ಎಂಸಿ ಗಾರ್ಡ್ ಮಹಿಳೆ ಪ್ರಕರಣದಲ್ಲಿ ಸಾಕ್ಷ್ಯಾಧಾರ ಕೊರತೆ ಹಿನ್ನೆಲೆಯಲ್ಲಿ ಎಸ್ಐಟಿ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿದೆ. ಮಹಿಳೆ ಆರೋಪಕ್ಕೆ ಯಾವ ಸಾಕ್ಷಿಗಳೂ ಇಲ್ಲ. ಮಹಿಳೆ ಮಾತ್ರೆ ಸೇವಿಸುವ ಬಗ್ಗೆ ರಿಹರ್ಸಲ್ ಮಾಡಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಶಾಸಕ ಮುನಿರತ್ನ ಅವರಿಗೆ ಈ ಮುಖಾಂತರವಾಗಿ ಬಿಗ್ ರಿಲೀಫ್ ಸಿಕ್ಕಿದೆ. ಆರ್ಎಂಸಿ ಗಾರ್ಡ್ ಮಹಿಳೆ ಅತ್ಯಾಚಾರ ಪ್ರಕರಣದಲ್ಲಿ ಶಾಸಕ ಮುನಿರತ್ನ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ. ಆರ್ಎಂಸಿ ಗಾರ್ಡ್ ಮಹಿಳೆ ಅತ್ಯಾಚಾರ ಪ್ರಕರಣದಲ್ಲಿ ಸಾಕ್ಷ್ಯಾಧಾರ ಕೊರತೆ ಹಿನ್ನೆಲೆಯಲ್ಲಿ ಎಸ್ಐಟಿ ಬಿ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಮಹಿಳೆ ಆರೋಪಕ್ಕೆ ಯಾವ ಸಾಕ್ಷಿಗಳೂ ಇಲ್ಲ. ಮಹಿಳೆ ಮಾತ್ರೆ ಸೇವಿಸುವ ಬಗ್ಗೆ ರಿಹರ್ಸಲ್ ಮಾಡಲಾಗಿದೆ. 8 ಬಾರಿ ರಿಹರ್ಸಲ್ನ ಮಹಿಳೆ ಮಾಡಿದ್ರು. ಅಲ್ಲದೆ ಮಹಿಳೆ ದೇಹದಲ್ಲಿ ಮಾತ್ರೆಯ ಅಂಶ ಇಲ್ಲ. ಹೀಗಾಗಿ ಎಸ್ಐಟಿ ಬಿ ರಿಪೋರ್ಟ್ ಸಲ್ಲಿಕೆಯನ್ನ ಮಾಡಿದೆ. ಎಸ್ಐಟಿಯು ಸಾಕ್ಷ್ಯಾಧಾರ ಕೊರತೆ ಅಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಅಲ್ಲಿ ಒಂದ್ ಕಡೆಯಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಮತ್ತು ಎಸ್ಪಿಪಿ ಕೂಡ ಇನ್ನೊಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಏನಾಗಿದೆ ಈ ಪ್ರಕರಣದಲ್ಲಿ ಬೆಳವಣಿಗೆ? ಏನು ಶಾಸಕ ಮುನಿರತ್ನ ವಿರುದ್ಧ 6 ಸಾಮೂಹಿಕ ಅತ್ಯಾಚಾರ ಪ್ರಕರಣಗಳು ದಾಖಲಾಗಿತ್ತು. ಅದರಲ್ಲಿ ಒಟ್ಟು 6 ಪ್ರಕರಣಗಳಾಗಿತ್ತು. ಸೊ ಈಗ 6 ಪ್ರಕರಣಗಳ ತನಿಖೆಯನ್ನು ನಡೆಸಿರುವಂತಹ ಎಸ್ಐಟಿ ಅಧಿಕಾರಿಗಳು ಅದರಲ್ಲಿ 3 ಈಗಾಗಲೇ ಬಿ ರಿಪೋರ್ಟ್ ಅನ್ನ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಕ್ಲೀನ್ ಚಿಟ್ ಅಂದ್ರೆ ಇವರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲಿ ಇವ್ರ ಮೇಲೆ ಬಂದಂತ ಆರೋಪಗಳೇನಿತ್ತು, ಇವರು ಅತ್ಯಾಚಾರವನ್ನ ಮಾಡಿದ್ದಾರೆ ಅಂತೇಳಿ ಆರೋಪಕ್ಕೆ ಸೂಕ್ತವಾದ ಯಾವುದೇ ಸಾಕ್ಷ್ಯಾಧಾರಗಳು ಕೂಡ ಪತ್ತೆಯಾಗಿಲ್ಲ. ಸೊ ಇದಕ್ಕೆ ಬೇಕಾಗಿರುವಂತ ಸಾಕ್ಷ್ಯಾಧಾರಗಳು ಕೂಡ ದೂರುದಾರರು ಕೂಡ ನೀಡಲಿಲ್ಲ. ಸೊ ಈ ಕಾರಣಕ್ಕಾಗಿ ಕೇವಲ ಆರೋಪಗಳ ಆಧಾರವಿಟ್ಟು ಆರಂಭದಲ್ಲಿ ಎಫ್ಐಆರ್ ಕೂಡ ದಾಖಲಾಗಿರುತ್ತೆ. ಅದಾದ ಬಳಿಕ ಮುನಿರತ್ನ ಮೂಲಕ ತನಿಖೆಯನ್ನು ನಡೆಸುತ್ತೆ, ವಿಚಾರಣೆಯನ್ನ ಮಾಡಲಾಗುತ್ತೆ, ಅವರ ಬಂಧನ ಕೂಡ ಆಗಿರುತ್ತೆ. ಆದ್ರೆ ಪ್ರಕರಣದ ತನಿಖೆ ಮಾಡ್ತಾ ಹೋದಂತ ಸಂದರ್ಭದಲ್ಲಿ 3 ಪ್ರಕರಣಗಳಲ್ಲೂ ಕೂಡ ಈಗಾಗಲೇ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ. ಹೀಗಾಗಿ ಇವರು 3 ಪ್ರಕರಣಗಳು ಏನಿತ್ತು ತನ್ನ ಮೇಲೆ ಸಾಮೂಹಿಕ ಅತ್ಯಾಚಾರ ಆರೋಪವನ್ನು ಮಾಡಿದ್ದಾರೆ. ಸೊ ಈ ಪ್ರಕರಣವನ್ನ ರದ್ದು ಕೋರಿ ಮುನಿರತ್ನಂ ಅವರು ಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಕೆಯನ್ನ ಮಾಡಿದ್ರು. ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡದಂತ ಸಂದರ್ಭದಲ್ಲಿ ಅವರ ಪರ ವಕೀಲರು ಈಗಾಗಲೇ 6 ಪ್ರಕರಣಗಳಲ್ಲಿ 3 ಪ್ರಕರಣದಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆಯನ್ನ ಮಾಡಲಾಗಿದೆ. ಹೀಗಾಗಿ ಇವರ ಮೇಲೆ ದಾಖಲಾಗಿದ್ದ ಪ್ರಕರಣಗಳನ್ನಿದ್ದ ಅವೆಲ್ಲವೂ ಕೂಡ ರದ್ದು ಮಾಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡ್ರು. ಆದ್ರೆ ಇದೇ ವೇಳೆ ಎಸ್ಪಿಪಿ ಅವರು ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ, ಆದ್ರೆ ಅದನ್ನ ಇನ್ನೂ ಕೋರ್ಟ್ ಕೂಡ ಅಂಗೀಕಾರವನ್ನ ಮಾಡಿಲ್ಲ. ಇದನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಮುನಿರತ್ನಂ ಅವರಿಗೆ ದಾಖಲಾಗಿದೆ ಅಂದ್ರೆ ನಂದಿನಿ ಲೇಔಟ್ ನಲ್ಲಿ ದಾಖಲಾಗಿದ್ದಂತ ಒಂದು ಪ್ರಕರಣ ಇರ್ಬೋದು. ಮಹಿಳೆಯನ್ನ ಸೀರೆ ಹಿಡಿದು ದರ್ಜೆಯನ್ನ ಎಸಗಿದ್ರು, ಲೈಂಗಿಕ ದರ್ಜೆಯನ್ನ ಎಸಗಿಸಲಾಗಿತ್ತು ಅಂತ ಹೇಳಿ ಆರೋಪವನ್ನ ಮಾಡಲಾಗಿತ್ತು. ಆ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆ ಆಗಿದೆ. ಯಶವಂತಪುರದಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದಲ್ಲೂ ಕೂಡ ಬೆದರಿಕೆಯನ್ನ ಹಾಕಿದ್ರು, ಬೆಂಕಿ ಹಾಕಿ ಸುಟ್ಟು ಹಾಕೋದಾಗಿ ಬೆದರಿಕೆಯನ್ನ ಹಾಕಿದ್ರು ಅಂತ ಹೇಳಿ ಪ್ರಕರಣವನ್ನು ಕೂಡ ದಾಖಲು ಮಾಡಲಾಗಿತ್ತು. ಆ ಪ್ರಕರಣದಲ್ಲೂ ಕೂಡ ಬಿ ರಿಪೋರ್ಟ್ ಸಲ್ಲಿಕೆ ಆಗಿರುವಂತದ್ದು. ಹೀಗಾಗಿ ಇಡೀ ಪ್ರಕರಣಗಳು ಸುಳ್ಳು ಆರೋಪಗಳನ್ನ ಮಾಡಲಾಗಿದೆ ಅಂತೇಳಿ ಎಲ್ಲಾ ಪ್ರಕರಣಗಳನ್ನ ರದ್ದು ಕೋರಿ ಅರ್ಜಿಯನ್ನ ಹಾಕೊಂಡಿದ್ರು. ಆದ್ರೆ ಇನ್ನು ಕೋರ್ಟ್ ನಲ್ಲಿ ಈ ಬಿ ರಿಪೋರ್ಟ್ ಸಲ್ಲಿಕೆ ಆಗಿರುತ್ತೆ, ಅಂಗೀಕಾರ ಆಗಿಲ್ಲ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಒಂದು ಹಂತದಲ್ಲಿ ಮುನಿರತ್ನಂಗೆ ದಾಖಲಾಗಿರೋ ಒಟ್ಟು 6 ಪ್ರಕರಣದಲ್ಲಿ 3 ಪ್ರಕರಣದ ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಪ್ರಕರಣ ದಾಖಲಾಗಿತ್ತು. ಮತ್ತೆ ಮುನಿರತ್ನಂ ಸಂದರ್ಭದಲ್ಲಿ
ಸಾಕಷ್ಟು ಅವರ ವಿರುದ್ಧ ಪ್ರತಿಭಟನೆಗಳಾಗಿದ್ವು, ಆರೋಪಗಳು ಕೇಳಿ ಬಂದಿದ್ವು. ಸೊ ಇವೆಲ್ಲವನ್ನು ನೋಡ್ತಾ ಹೋದ್ರೆ ರಾಜಕೀಯವಾಗಿ ಇದ್ರಲ್ಲಿ ಸಾಕಷ್ಟು ಇದ್ರ ಮೇಲೆ ಟಾರ್ಗೆಟ್ ಅನ್ನ ಮಾಡಲಾಗಿತ್ತು ಅಂತ ಅವರು ಕೂಡ ಆರೋಪ ಮಾಡಿದ್ರು. ಹೀಗಾಗಿ 3 ಪ್ರಕರಣದಲ್ಲಿ ಬೀದಿ ಪಟ್ಟು ಸಲ್ಲಿಕೆ ಹಾಕಿರುವಂತದ್ದು ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು. ನೀತಿ. ಫೈನ್, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.